ಮನಸ್ಸು ತುಂಬ ಭಾರವಾಗಿದೆ. ಮಾತುಗಳು ಹೊರಗೆ ಬರ್ತಾ ಇಲ್ಲ. ಯಾಕೆಂದರೆ ಒಂದೇ ಒಂಥರ ಭಾವನೆ ಅನಿಸ್ತಾ ಇದೆ ಅಂತಂದರೆ, ನಮ್ಮ ಮನೆಗಳಲ್ಲಿ ಇದೇ ವಯಸ್ಸಿನ ಮಕ್ಕಳಿದ್ದಾವೆ. ಯಾವಾಗೂ ಹೇಳ್ತೀವಿ, ನನಗೆ ಮಾಡ್ಕೊಡೋ ಬದಲು ನೀನು ಹೊಂಟೋದಿಲ್ಲಪ್ಪ. ತಂದೆ ತಾಯಿಗಳು ಹೆತ್ತ ಮಕ್ಕಳಿಗೆ ಮಾಡ್ಕೊಡೋದು ಎಷ್ಟು ದುಃಖದ ಸಂಗತಿನೋ ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ವಯಸ್ಸೆಲ್ಲ ಹೋಗ್ತಾ ಇರುತ್ತೆ. ಅಷ್ಟೇ ನೋವನ್ನು ಕೊಡ್ತಾ ಇದೆ ನಮಗೆ. ಹಾಗಾಗಿ ಇಷ್ಟ ಹೇಳ್ಬೋದು. ಯಾವುದು ಶಾಶ್ವತ ಅಲ್ಲ, ಹುಟ್ಟು ಶಾಶ್ವತ ಅಲ್ಲ, ಬದುಕಿ ಹೋಗೋದು ಯಾವುದು ನೋಡೋಕ್ಕಲ್ಲ. ಇದೆಲ್ಲ ಮಾತಿನಲ್ಲಿ ಆಡೋಕ್ಕೆ ಸ್ವಲ್ಪ ಆದರೂ ಕೂಡ ಬದುಕಿದ್ದವರಿಗೆ ಈ ನೆನಪುಗಳೇ ಒಂದು ರೀತಿಯ ನರಕ ಇದ್ದ ಹಾಗೆ. ಅದನ್ನು ಮೀರಿ ಬದುಕೋದಿದೆಯಲ್ಲ, ಅದು ಒಂದು ಸುಳ್ಳ. ಅದನ್ನು ಸ್ವೀಕಾರ ಮಾಡುವಂಥ ದಿನಗಳು, ಕ್ಷಣಗಳು, ಅವು ದೊಡ್ಡ ಜವಾಬ್ದಾರಿ ಇದೆ. ನೀವು ಅದನ್ನು ನಿರ್ವಹಿಸಬಲ್ಲರಿ. ಸದಾ ಅವರ ನೆನಪು ನಿಮಗೆ ಶಕ್ತಿ ಆಗಲಿ. ಆ ಶಕ್ತಿನೇ ನಿಮ್ಮನ್ನು ಮುನ್ನಡೆಸಲಿ. ಇಷ್ಟು ಹೇಳಬಲ್ಲೆ. ಆರೋಗ್ಯ ಕಾಯ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ದುಡಿಮೆ 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 ಸಂಪೂರ್ಣವಾಗಿ ನಮ್ಮನ್ನು ನಾವು ನಮ್ಮ ದುಡಿಮೆ ಕಡೆಗೆ ಹೆಚ್ಚು ಆಸಕ್ತಿನ ಕೊಡ್ತೀವಿ. ಕುಟುಂಬವನ್ನು ನಿರ್ವಹಿಸಬೇಕು, ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ಕೀರ್ತಿ ಯಶಸ್ಸನ್ನು ಗಳಿಸಬೇಕು ಅನ್ನೋದ್ರ ಹಿಂದೆ ಓಡೋದ್ರ ಜೊತೆಯಲ್ಲಿ ನಮ್ಮ ದೇಹ ನಮ್ಮ ಜೊತೆಯಲ್ಲಿ ಎಷ್ಟು ಸಾಥ್ ಕೊಡುತ್ತಾ ಇರುತ್ತೆ. ಆ ದೇಹದ ಕಡೆಯೂ ಕೂಡ ನೀವೆಲ್ಲರೂ ಸ್ವಲ್ಪ ಲಕ್ಷ್ಯ ಕೊಡಿ. ನಾವೆಲ್ಲ ಅದನ್ನೇ ಮಾಡಿರೋದು. ಬಟ್ ಹೇಗೋ ಆಯ್ತು. ಆದರೆ ಯಾಕೋ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿಗೆ ಹೋಗೋರು ನೋಡಿದಾಗೆಲ್ಲ ಆತಂಕ ಆಗುತ್ತೆ, ಭಯ ಆಗುತ್ತೆ. ನಾವು ಡಯಟ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆ ನಾವು ಸಾಯ್ತೀವಿ ಗೊತ್ತಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಅನ್ಸುತ್ತೆ. ಬಟ್ ಎಲ್ಲ ಮಾಡ್ತೀವಿ. ಆದರೆ ಸ್ಟ್ರೆಸ್ ಅನ್ನೋದಿದೆಯಲ್ಲ, ವಿಪರೀತ ತಗೊಳ್ಳುವಂಥ ಕ್ಷೇತ್ರ ಇದು. ನಿರ್ಮಾಪಕರು, ಎಸ್ಪೆಷಲಿ ನಿರ್ದೇಶಕರು, ಈ ಎರಡು. ಯಾಕಂದರೆ ಎಲ್ಲ ಹೊರೆ ಅವ್ರ ಮೇಲಿರುತ್ತೆ. ಆ ಹೊರೆನ ಇಳಿಸ್ಕೊಂಡು ಜೀವನವನ್ನು ಒಂದು ಲಯದಲ್ಲಿ ತಗೊಂಡು ತುಂಬ ಕಷ್ಟವಾದ ಕೆಲಸ. ತುಂಬ ಜನ ಇದ್ದೀರಿ ನಿರ್ಮಾಪಕರಲ್ಲಿ, ತುಂಬ ಜನ ನಿರ್ದೇಶಕರಿದ್ದೀರಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿದ್ದರೆ ನಿಮ್ಮ ಹಿಂದೆ ಎಲ್ಲವೂ ಕೂಡ ಬರೋದಿದ್ರೆ ಬರ್ತಾನೆ ಹೋಗುತ್ತೆ. ನಿಮ್ಮ ಹಿಂದೆ ಅದು ಬರಲಿ. ಅದರ ಹಿಂದೆ ನೀವು ನೋಡ್ತಾ ನಿಮ್ಮನ್ನು ನಂಬಿದವರ ಬದುಕಿಗೆ ನೀವಿಲ್ಲದ ಹಾಗೆ ಆಗದೆ ಇರಲಿ ಅಂತ ಆಶಿಸ್ತೀನಿ ಮತ್ತು ಹಾರೈಸ್ತೀನಿ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಆರೋಗ್ಯವಾಗಿ ನೆಮ್ಮದಿಯಿಂದ ಸಂತೋಷದಿಂದ 100 ಕಾಲ ಬಾಳೋಗಿರಬೇಕು. ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದರೆ ನಾವು ಇನ್ನೆಷ್ಟು ವಯಸ್ಸು ಬದುಕಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನೋಡಿದಾಗೆಲ್ಲ ನಮ್ಗೆ ನೋವಾಗ್ತಿರುತ್ತೆ, ತುಂಬ ನೋವಾಗ್ತಿರುತ್ತೆ. ನಮ್ಮ ಅಪ್ಪು ಸತ್ತಾಗಲೂ ಅಷ್ಟೇ ತುಂಬ ನೋವಾಯಿತು. ಹೀಗಾಗದೇ ಇರಲಿ ಭಗವಂತ, ಹೀಗಾಗದೇ ಇರಲಿ ಅಂತ ಹೇಳ್ತಾರೆ. ಎಲ್ಲರೂ ಜೊತೆಗಿದ್ದಾರೆ. ಇಡೀ ಇಂಡಸ್ಟ್ರಿ ನಿಮ್ಮ ಜೊತೆಲಿ